ವಂದನೆಗಳಾಗಲಿ. ಅಲ್ಲ ಸಿರಿಬಂದ ಸಹೋದರ ಸಹೋದರರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾ ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾವಿಸುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತಹ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ನಮಗೆ ಈ ದಿನವನ್ನು ಕೊಟ್ಟು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದ ಸಮ್ಮುಖಕ್ಕೆ ಸೇರಿ ಬರುವಂತ ಮಹಾಭಾಗ್ಯವನ್ನು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಇಲ್ಲಿ ನಾವು ಕುಳಿತಿದ್ದೇವೆ ಅಂತಂದ್ರೆ ನಾವು ಮಾಡಿದಂತ ಪುಣ್ಯ ಕ್ರಿಯೆಗಳಿಂದಲೂ ನಮ್ಮ ಸತ್ಕಾರ್ಯದಿಂದಲೂ ಅಲ್ಲ ಕರ್ತನೆ. ನಿಮ್ಮ ಮಹಾಕರುಣೆ, ನಿಮ್ಮ ಮಹಾಪ್ರೀತಿ ನಮ್ಮ ಮೇಲೆ ಅಪರಿಮಿತವಾಗಿದ್ದರಿಂದ ಕರ್ತನೆ, ಅದನ್ನು ನಾವು ಮರೆಯದೆ ಎಂದಿಗೂ ನಿಮ್ಮಿಂದ ದೂರವಾಗದೆ ನೀವು ನಮ್ಮನ್ನು ರಕ್ಷಿಸಿದ್ದೀರಾ, ನೀವು ನಮ್ಮನ್ನು ಕಾಪಾಡಿದ್ದೀರೆಂಬ ಸಂಗತಿಯನ್ನು ನಾವು ಮರೆಯದೆ ನಿಮಗೆ ಹತ್ತಿರವಾಗಿ ಜೀವಿಸಲು ನಮಗೆ ಸಹಾಯ ಮಾಡಿ. ನಿಮ್ಮ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ನಿಮ್ಮ ಆತ್ಮನ ಸಹಾಯವನ್ನು ನಮ್ಮೆಲ್ಲರಿಗೂ ನೀವು ಕೊಟ್ಟು ನಡೆಸಿ ಬಲಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಈ ದಿನದಲ್ಲಿ ನಿಮ್ಮ ಮಾತುಗಳನ್ನು ಹೇಳಲು ನಾವು ಸಿದ್ಧರಾಗುವಾಗ ನಮ್ಮನ್ನು ಬಲಪಡಿಸಿ ಹೇಳುವಂತ ನನಗೂ ಕೇಳುವಂತ ಪ್ರತಿಯೊಬ್ಬರಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವೇ ಕೊಟ್ಟು ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಮ್ಮೆ ಆತ್ಮರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸುತ್ತಿದ್ದೇನೆ. ಪ್ರೇರೆ, ಯೇಸು ಕ್ರಿಸ್ತರವರು ಈ ಲೋಕಕ್ಕೆ ಬಂದಾಗ ಮಾಡಿದಂತಹ ಅದ್ಭುತಗಳಲ್ಲಿ ಅನೇಕ ಅದ್ಭುತಗಳಿದ್ದಾವೆ. ಅನೇಕ ಅದ್ಭುತಗಳು, ಅವುಗಳಲ್ಲಿ ದೊಡ್ಡದು ಎಂಬುದಾಗಿ ಒಂದು ವೇಳೆ ನಾವು ಹೇಳಿಕೊಳ್ಳುವಂಥದ್ದು ಏನಾದ್ರೂ ಇದ್ರೆ, ದೊಡ್ಡ ಅದ್ಭುತ, ಆಶ್ಚರ್ಯಕರವಾದದ್ದು ಅಂತ ಹೇಳುವಂಥದ್ದು ಯಾವ್ದಾದ್ರು ಇದ್ರೆ ಅದು ಸತ್ತಂತವರನ್ನ ಎಬ್ಬಿಸುವಂಥದ್ದು. ಮರಣವಾದಂತವರನ್ನ ಎಬ್ಬಿಸುವುದು ಭೂಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಇಟ್ಸ್ ನಾಟ್ ಎ ಕೋಇನ್ಸಿಡೆನ್ಸ್. ಅದು ಆಗ್ಬಿಟ್ಟಿದೆ, ಅದಕ್ಕೆ ಯೇಸು ಕ್ರಿಸ್ತರವರು ಗ್ರೇಟ್ ಆಗ್ಬಿಟ್ಟಿದಾರೇನೋ. ಯೇಸು ಕ್ರಿಸ್ತರವರು ಸತ್ತವರನ್ನ ಎಬ್ಬಿಸಿರುವಂತ ಸಂದರ್ಭಗಳು ನಾವು ಸತ್ಯವೇದದಲ್ಲಿ ಅನೇಕವಾಗಿ ನೋಡ್ತೇವೆ. ಯಾಕಂದ್ರೆ ಮರಣವಾದಂತವರನ್ನು ಆ ಮರಣದಿಂದ ಮೇಲೆಬ್ಬಿಸುವಂತದ್ದು ಅಂತಂದ್ರೆ ಅದು ಸಾಮಾನ್ಯವಾದಂತ ವಿಷಯವಲ್ಲ. ಇಟ್ಸ್ ನಾಟ್ ಎ ಜೋಕ್. ಸೊ ಯೇಸು ಕ್ರಿಸ್ತರವರು ದೈಹಿಕವಾಗಿ, ಶಾರೀರಿಕವಾಗಿ ಈ ಲೋಕವನ್ನು ಬಿಟ್ಟಂತವರನ್ನು ಅಥವಾ ಸತ್ತಂತವರನ್ನು ಮಾತ್ರ ಬದುಕಿಸಿದ್ದಲ್ಲದೆ ಆತ್ಮೀಕವಾಗಿ ಸತ್ತಂತವರನ್ನು ಕೂಡ ಯೇಸು ಕ್ರಿಸ್ತರವರು ಬದುಕಿಸಿದ್ದಾರೆ. ಇನ್ನೂ ಹೇಳ್ಬೇಕಂದ್ರೆ ಶಾರೀರಿಕವಾಗಿ ಸತ್ತಂತವರನ್ನು ಬದುಕಿಸಿರುವಂತ ಸಂಖ್ಯೆ ಕಡಿಮೆ, ಆತ್ಮೀಕವಾಗಿ ಸತ್ತಂತವರನ್ನು ಬದುಕಿಸಿರುವಂತ ಸಂಖ್ಯೆ ಬಹಳ ಹೆಚ್ಚು. ಇಲ್ಲಿ ಕುಳಿತಂತ ನಾವೆಲ್ಲರೂ ಕೂಡ ಒಪ್ಪಿಕೊಳ್ತೇವೆ, 90% ಆಫ್ ದಿ ಪೀಪಲ್ ನಾವೆಲ್ಲರೂ ಕೂಡ ಆತ್ಮೀಯ ವಿಷಯಗಳಲ್ಲಿ ಸತ್ತಂತ ಪರಿಸ್ಥಿತಿಗಳಲ್ಲಿ ಇದ್ದಂತವರೇ ನಾವೆಲ್ಲ. ಒನ್ಸ್ ಅಪಾನ್ ಎ ಟೈಮ್, ಲಾಂಗ್ ಎಗೋ, ತುಂಬಾ ಕಾಲ ಹಿಂದೆ ಹೋದರೆ, ನಮ್ಮ ಜೀವನಗಳನ್ನ ನಾವು ನೋಡಿಕೊಂಡರೆ ನಾವು ಈ ರೀತಿಯಾಗಿ ಇದ್ದಂತವರಲ್ಲ, ಅಥವಾ ನಮ್ಮ ಬದುಕು ಹೀಗೆ ರಕ್ಷಣೆಯಲ್ಲಿ ಇದ್ದಂತ ಜೀವನಗಳು ಅಲ್ಲ, ಸತ್ತದ್ದಾಗಿತ್ತು. ಹೇಗೆ ಬ್ರದರ್ ಅಂತಂದ್ರೆ, ನಿಜ, ಲೋಕಕ್ಕೆ ಹತ್ತಿರವಾಗಿ, ದೇವರಿಂದ ದೂರವಾಗಿ, ಅನೇಕ ಬೇಡ ಅಂತಂದುಕೊಂಡಂತ ವಿಷಯಗಳಿಗೆ ಹತ್ತಿರವಾಗಿದ್ದಂತ ಪರಿಸ್ಥಿತಿಗಳಲ್ಲಿ ನಾವಿದ್ವಿ. ಬಟ್ ನಾವು ಥಿಂಗ್ಸ್ ಹ್ಯಾವ್ ಚೇಂಜ್. ಅನೇಕ ಪರಿಸ್ಥಿತಿಗಳು ಬದಲಾಗಿದ್ದಾವೆ. ಹಾಗಾಗಿ ಯೇಸು ಕ್ರಿಸ್ತರವರು ಸತ್ತಂತವರನ್ನು ಬದುಕಿಸಿರುವಂತದ್ದು ಎಷ್ಟು ಶ್ರೇಷ್ಠವಾದದ್ದೋ ಅದು ಶಾರೀರಿಕವಾದಂತ ವಿಷಯದಲ್ಲಿ ಗ್ರೇಟ್ ಅಂತ ನಾವು ಅಂದುಕೊಂಡ್ರೆ, ಅನೇಕರ ಅಂತರಂಗದ ಬದುಕು ಅಥವಾ ಆತ್ಮೀಯ ಜೀವನವನ್ನು ಬದುಕಿಸಿರುವಂತವರು ಯೇಸು ಕ್ರಿಸ್ತರವರು. ಇದು ನಮಗೆ ಅರ್ಥ ಆಗಬೇಕಂದ್ರೆ ಸತ್ಯವೇದದಲ್ಲಿರುವಂತ ಒಂದು ವಾಕ್ಯದ ಭಾಗವನ್ನ ನಾವು ನೋಡಿಕೊಳ್ಳಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗಿರುವಂತ ವಾಕ್ಯದ ಭಾಗವನ್ನು ಇವತ್ತು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. 2ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 1ರಿಂದ 10ನೇ ವಚನ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು.
ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. 1ನೇ ವಚನದಿಂದ 10ನೇ ವಚನದವರೆಗಿರುವಂತಹ ಈ ವಾಕ್ಯದ ಭಾಗವನ್ನು ಬರೆಯುತ್ತಿರುವಂತವರು ಪೌಲರವರು. ಅಷ್ಟೇನಾ? ಅಲ್ಲ, ಪತ್ರಿಕೆ ಪೂರ್ತಿ ಬರೆದಂತವ್ರು ಅವರೇ. ಆದರೆ ನಾವಿವಾಗ ಮಾತನಾಡಿಕೊಳ್ಳುವಂತದ್ದು 10 ವಚನಗಳು. ಈ 10 ವಚನಗಳನ್ನ 3 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ಕೊಳ್ತಿದ್ದೇವೆ. 3 ಭಾಗಗಳಾಗಿ ನಾವು ಪಾರ್ಟಿಷನ್ ಮಾಡ್ಕೊಳ್ತೇವೆ. ಮೊದಲನೇದು 1ನೇ ವಚನದಿಂದ 4ನೇ ವಚನದವರೆಗೆ. 1ನೇ ವಚನದಿಂದ 4ನೇ ವಚನದವರೆಗೆ ಒಂದು ಭಾಗ, 5ನೇ ವಚನದಿಂದ 9ನೇ ವಚನದವರೆಗೂ ಒಂದು ಭಾಗ, 10ನೇ ವಚನ 3ನೇ ಭಾಗ. 1ರಿಂದ 4, 5ರಿಂದ 9 ಮತ್ತು 10, 3 ಭಾಗಗಳು. ಯಾಕೆ 3 ಭಾಗಗಳು ಅಂದ್ರೆ, ಮೊದಲನೇ ಭಾಗ ನಾವು ಅಪರಾಧಗಳ ದೆಸೆಯಿಂದ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ವಿ. ಸತ್ತವರು ಅಂತಂದ್ರೆ ನಾವೆಲ್ಲರೂ ಬದುಕಿದ್ದೇವೆ, ಉಸಿರಾಡ್ತಿದ್ದೇವೆ, ನಮ್ಮೆಲ್ಲರ ಜೀವನಗಳಲ್ಲೂ ಎಲ್ಲ ಚೆನ್ನಾಗೇ ನಡೀತಿದೆ. ಬಟ್ ನಾವೆಲ್ಲರೂ ಸತ್ತವರಾಗಿದ್ದೇವೆ ಎಂಬುದಾಗಿ ಪೌಲರವರು ಮೆನ್ಷನ್ ಮಾಡ್ತಿದ್ದಾರೆ. ಇನ್ನು ಹೇಳ್ಬೇಕು ಅಂತಂದ್ರೆ, ಪೌಲನು ಹೇಳುವಂತದ್ದು ಮಾತ್ರವಲ್ಲದೆ ತನ್ನನ್ನು ತಾನು ಕೂಡ ಸೇರಿಸಿಕೊಳ್ತಿದ್ದಾನೆ, ತನ್ನನ್ನು ತಾನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದಾನೆ. ಸತ್ತವರಾಗಿದ್ದೀರಿ ನೀವು ಅಂತ ಹೇಳ್ತಿಲ್ಲ, ನಾವೆಲ್ಲರೂ ಸತ್ತವರಾಗಿದ್ದೆವು ಅಂತ ಹೇಳ್ತಿದ್ದಾರೆ. ಸತ್ತವರಾಗಿದ್ದೇವೆ ಯಾಕೆಂತಂದ್ರೆ, ಪಾಪ ಮಾಡಿದಾಗ ಆ ಪಾಪ ನಮ್ಮನ್ನು ಮರಣಕ್ಕೆ ಕರೆದುಕೊಂಡು ಹೋಗುತ್ತದೆ. ಇದನ್ನು ನಾವು ಮುಚ್ಚದೆ ಕೆಲವು ವಚನಗಳನ್ನ ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನ. 6ನೇ ಅಧ್ಯಾಯ 23ನೇ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಪಾಪವು ಏನ್ ಕೊಡುತ್ತೆ? ಮರಣ. ಪಾಪವು ಕೊಡುವ ಸಂಬಳ ಮರಣ. ನಾವೆಲ್ಲರೂ ಕೂಡ ಕ್ರಿಸ್ತನನ್ನ ನಂಬುವುದಕ್ಕಿಂತ ಮೊದಲು, ವಾಕ್ಯವನ್ನ ಅರಿಯುವುದಕ್ಕಿಂತ ಮೊದಲು ಯಾವುದರಲ್ಲಿದ್ದೆವು, ಏನು ಮಾಡುತ್ತಿದ್ದೆವು ಅಂತಂದ್ರೆ ಪಾಪದಲ್ಲಿದ್ದೆವು. ಪಾಪದಲ್ಲಿದ್ದರಿಂದ ಪಾಪವನ್ನೇ ಮಾಡುತ್ತಿದ್ದೆವು. 3ನೇ ಅಧ್ಯಾಯ 23ನೇ ವಚನ, ಅದೇ ಪುಸ್ತಕ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಇಲ್ಲಿ ಕುಳಿತಿರುವಂತ ಎಲ್ಲರೂ, ಈ ಮಾತುಗಳನ್ನು ಕೇಳುತ್ತಿರುವಂತ ಎಲ್ಲರೂ, ಪ್ರಪಂಚದಲ್ಲಿರುವಂತ ಎಲ್ಲರೂ ಕೂಡ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಪಾಪ ಮಾಡ್ಬಿಟ್ಟಿದಾರಂತೆ. ಪಾಪ ಮಾಡಿ ದೇವರು ಒಂದು ಉನ್ನತವಾದಂತ ಮಹಿಮೆಯನ್ನ ಕೊಡ್ಲಿಕ್ಕಿದ್ದಾರೆ. ಆ ಮಹಿಮೆಯನ್ನು ಹೊಂದುವಂತ ಯೋಗ್ಯತೆಯನ್ನು, ಅರ್ಹತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ
ಪಾಪದಲ್ಲಿ ಬಿದ್ದು ಪಾಪದಲ್ಲಿದ್ದುಕೊಂಡು ಮರಣವಾಗಿದ್ದಾರೆ. ಮರಣವಾಗಿದ್ದೇವೆ ನಾವೆಲ್ಲರೂ ಕೂಡ. ಸತ್ತವರಾಗಿದ್ದೆವು. ಈಗ ಬರೋಣ ಮತ್ತೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ. 2ನೇ ಅಧ್ಯಾಯ 2ನೇ ವಚನ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ಇಹಲೋಕಕ್ಕೆ ಒಂದು ಆಚಾರವಿದೆ, ಇಹಲೋಕಕ್ಕೆ ಒಂದು ಪದ್ಧತಿ ಇದೆ. ಆ ಪದ್ಧತಿಯನ್ನು ಅನುಸರಿಸುವವರಾಗಿ ನೀವಿದ್ದೀರಿ. ಇಹಲೋಕ ದೇವರ ಆಚಾರಗಳನ್ನು ಅನುಭವಿಸುವುದಿಲ್ಲ. ಈ ಲೋಕ ದೇವರು ಕೊಟ್ಟಂತ ನಿಬಂಧನೆಗಳನ್ನು ನೆರವೇರಿಸುವುದಲ್ಲ. ಇಹಲೋಕದ ಆಚಾರಗಳು ಬೇರೆ ಇದ್ದಾವೆ, ಇಹಲೋಕದ ಪದ್ಧತಿಗಳು ಬೇರೆ ಇದ್ದಾವೆ. ಅವುಗಳನ್ನು ನಡೆಸುವವರಾಗಿ ನೀವಿದ್ದೀರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಸೈತಾನನು ಇಟ್ಟಿದ್ದಾನೆ ಇಹಲೋಕದ ಆಚಾರಗಳನ್ನ. ವಾಯುಮಂಡಲದ ಅಧಿಪತಿ ನಂಬಲೊಲ್ಲದವರನ್ನು ಅವಿಧೇಯತ್ವಕ್ಕೆ ಪ್ರೇರೇಪಿಸುವಂತವನೊಬ್ಬನಿದ್ದಾನೆ. ಆತನೇ ಸೈತಾನನು, ದುಷ್ಟನು. ಆ ದುಷ್ಟನು ಏನ್ ಮಾಡ್ಬಿಟ್ಟಿದ್ದಾನೆ ಅಂತಂದ್ರೆ, ನಮ್ಮನ್ನು ದೇವರಿಂದ, ಆತನ ಮಾತುಗಳಿಂದ, ಆತನ ಒಂದು ಆಲೋಚನೆಗಳು ನಮ್ಮ ಹೃದಯದಲ್ಲಿ ಇರಬಾರದೆಂಬುದಾಗಿ ಆಚಾರಗಳನ್ನ ತಂದಿಟ್ಟು ಬಿಟ್ಟಿದ್ದಾನೆ. ಅದು ಯಾವ ಆಚಾರ ಅಂತಂದ್ರೆ ಇಹಲೋಕದ ಆಚಾರ. ಈ ಆಚಾರದಲ್ಲಿ ದೇವರಿರೋದಿಲ್ಲ, ಬಟ್ ದೇವರಿದ್ದಂಗೆ ಇರ್ತಾರೆ. ಇಹಲೋಕದ ಆಚಾರಗಳಲ್ಲಿ ಭಕ್ತಿ ಇರಲ್ಲ, ಬಟ್ ಭಕ್ತಿ ಇದ್ದಂಗೆ ಇರುತ್ತೆ. ಅನೇಕರಾಗಿರುವಂತ ನಾವು ಆ ಆಚಾರಗಳಿಂದ ಬಂದಂತವರೇ. ಇಲ್ಲಿ ಕುಳಿತಂತ ಅನೇಕರಾಗಿರುವಂತ ನಾವು ಅಂತ ಪದ್ಧತಿಗಳಿಂದ ಹೊರಬಂದಂತವರೇ. ಇನ್ನೂ ಅಂತ ಪದ್ಧತಿಗಳನ್ನು ಹಿಂಬಾಲಿಸುತ್ತಿರುವಂತವರೇ. ಕ್ರೈಸ್ತರಿಗಿರಬೇಕಾಗಿರುವಂತ ಪ್ರಾಮುಖ್ಯವಾದಂತ ಪ್ರಥಮವಾದಂತ ಲಕ್ಷಣವೇನಂತಂದ್ರೆ ಇಹಲೋಕದ ಆಚಾರವಿರಬಾರದು. ಲೋಕದ ಆಚಾರಗಳನ್ನು ಅನುಸರಿಸುವಂತವನು ಕ್ರೈಸ್ತನು ಅಲ್ಲ. ನಾವು ಕ್ರೈಸ್ತರಾಗಿದ್ದೇವೆ, ನಾವು ದೇವರಿಂದ ಆರಿಸಲ್ಪಟ್ಟಿದ್ದೇವೆ ಅಂತಂದ್ರೆ ದೆನ್ ಯು ಶುಡ್ ನಾಟ್ ಫಾಲೋ ದಿ ವರ್ಡ್, ಯು ಶುಡ್ ಫಾಲೋ ದಿ ವರ್ಡ್ ಆಫ್ ಗಾಡ್. ದೇವರ ಮಾತುಗಳನ್ನ ಹಿಂಬಾಲಿಸಬೇಕು, ದೇವರ ವಾಕ್ಯವನ್ನು ಅನುಸರಿಸಬೇಕೆ ವಿನಃ ಲೋಕವನ್ನಲ್ಲ, ಲೋಕದ ಆಚಾರಗಳನ್ನು ಮೊದಲೇ ಅಲ್ಲ. ಯಾಕಂತಂದ್ರೆ ಒಂದು ವೇಳೆ ಅದನ್ನು ಅನುಸರಿಸಿದರೆ ಅದರಲ್ಲಿ ದೇವರ ಕೃಪೆ, ದೇವರ ಪ್ರಸನ್ನತೆ ಕಾಣುವುದಿಲ್ಲ ಅಂತ ಹೇಳುತ್ತಾ, ಅವಿಧೇಯರಾಗಿದ್ದು ಮೂರನೇ ವಚನ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ವಿ ವೇರ್ ಇನ್ ಡೇಂಜರ್. ನಾವು ಡೇಂಜರ್ ಅಲ್ಲಿದ್ವಿ. ಯಾಕೆ ಬ್ರದರ್ ಡೇಂಜರ್ ಅಂತಂದ್ರೆ, ನಾವು ಶರೀರ ಭಾವಗಳನ್ನು, ಅದರ ಮನಸ್ಸನ್ನು ನಾವು ಅನುಸರಿಸುತ್ತಾ ಇರುವುದರಿಂದ ದೇವರಿಗೆ ಕೋಪ ಬರುತ್ತೆ. ದೇವರಿಗೆ ಕೋಪ ಬಂತು. ಆ ಕೋಪದಲ್ಲಿ ದೇವರ ಕೋಪಕ್ಕೆ ನಾವೆಲ್ಲರೂ ಗುರಿಯಾಗಿರುವುದರಿಂದ ವಿ ವೇರ್ ಇನ್ ಡೇಂಜರ್. ನಾವು ಡೇಂಜರ್ ಅಲ್ಲಿದ್ವಿ. ದೀಕ್ಷಾ ಸ್ನಾನ ಹೊಂದಿಕೊಂಡ ನಂತರವೂ ಕೂಡ ಡೇಂಜರ್ ಅಲ್ಲಿರುವಂತವ್ರು ಇದ್ದೇವೆ. ಇನ್ನು ಇಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಕೂಡ ಇನ್ನು ಡೇಂಜರ್ ಝೋನ್ ಅಲ್ಲಿ ಕುಳಿತುಕೊಂಡಂತವ್ರು ಎಲ್ಲರೂ ಇಲ್ಲಿದೆ. ಇನ್ನು ಹೇಳಬೇಕು ಅಂತಂದ್ರೆ ಈ ಮಾತುಗಳನ್ನು ಕೇಳುವವರಲ್ಲಿ ನಾವಿದ್ದೇವೆ, ಅಂತವರಿದ್ದೇವೆ. ಈ ಗೂಗಲ್ ಮೀಟ್ಗೆ ಜಾಯಿನ್ ಆದವರಲ್ಲೂ ಕೂಡ ಅಂತವರಿದ್ದೇವೆ. ಅಂದರೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ ನಂತರದಿಂದ ಸೇಫ್ ಆಗಬೇಕಾಗಿರುವಂತ ಜಾಗದಲ್ಲಿ, ಸೇಫ್ ಆಗಬೇಕಾಗಿರುವಂತ ಪರಿಸ್ಥಿತಿಗಳಲ್ಲಿ ನಾವಿನ್ನು ಸೇವ್ ಆಗಿಲ್ಲ, ಸೇಫ್ ಝೋನ್ ಬಂದಿಲ್ಲ. ವಿ ಆರ್ ಇನ್ ಡೇಂಜರ್ ಝೋನ್ ಸ್ಟಿಲ್ ನಾವು. ಯಾಕೆ ಡೇಂಜರ್ ಝೋನ್ ಅಲ್ಲೇ ಇದ್ದೇವೆ ಅಂತಂದ್ರೆ, ಯಾವಾಗ ಡೇಂಜರ್ ಝೋನ್ ಅಲ್ಲಿ ಇರ್ತೇವೆ ನಾವು ಅರ್ಥ ಮಾಡ್ಕೊಳ್ಬೇಕು. ಶರೀರ ಭಾವಗಳನ್ನು ಅನುಸರಿಸಿದರೆ ವಿ ಆರ್ ಇನ್ ಡೇಂಜರ್ ಝೋನ್. ಯಾಕೆ ದೇವರಿಗೆ ಕೋಪ ಬರುತ್ತೆ. ಕ್ರಿಸ್ತನನ್ನು ಅಂಗೀಕರಿಸಿ ವಾಕ್ಯವನ್ನು ತಿಳಿದುಕೊಂಡು ಲೋಕ ಬೇಡ, ಶರೀರದ ಇಚ್ಛೆಗಳನ್ನ ನಾನು ಬಿಡುತ್ತೇನೆ ಅಂತಂದುಕೊಂಡು ಕ್ರಿಸ್ತನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನ ಹೊಂದಿರುವಂತ ನಾವೆಲ್ಲರೂ ಇನ್ನೂ ಶರೀರ ಭಾವಗಳನ್ನು ಅನುಸರಿಸಿದರೆ ದೇವರ ಕೋಪ ನಮ್ಮ ಮೇಲೆ ಇದ್ದೇ ಇರುತ್ತದೆ.
ದೇವರ ಕೋಪ ನಮ್ಮ ಮೇಲೆ ಇದ್ದೇ ಇರುತ್ತದೆ. ದೇವರ ಕೋಪಕ್ಕೆ ಗುರಿಯಾದರೆ ಪ್ರಿಯರೇ, ಯಾರು ನಮ್ಮನ್ನು ಆತನಿಂದ ರಕ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ? ದೇವರ ಕೋಪಕ್ಕೆ ನಾವು ಗುರಿಯಾದರೆ ಯಾರು ನಮ್ಮನ್ನು ರಕ್ಷಿಸಲಿಕ್ಕಾಗತ್ತೆ? ಮನುಷ್ಯನು ಮನುಷ್ಯನಿಗೆ ಅನ್ಯಾಯ ಮಾಡಿದರೆ ಆ ವ್ಯಕ್ತಿ ದೇವರ ಹತ್ರ ಹೋಗ್ಬೋದು. ಮನುಷ್ಯನು ಮನುಷ್ಯನಿಗೆ ವಿರೋಧವಾಗಿ ನಿಂತರೆ ದೇವರ ಹತ್ರ ಹೋಗ್ಬಿಟ್ಟು ದೇವರೇ ಅಂತ ದೇವರನ್ನ ಕೇಳ್ಬೋದು. ದೇವರೇ ಮನುಷ್ಯನಿಗೆ ವಿರೋಧವಾಗಿ ನಿಂತರೆ ಯಾರ ಬಳಿ ಹೋಗ್ಲಿಕ್ಕಾಗತ್ತೆ? ದೇವರೇ ವ್ಯತಿರೇಕವಾಗಿ ನಿಂತರೆ ಯಾರ ಬಳಿಗೆ ಹೋಗ್ಲಿಕ್ಕಾಗತ್ತೆ? ಪ್ರಿಯರೇ, ಇನ್ನು ನಾವು ಸತ್ತವರಲ್ಲ, ಇನ್ನು ನಾವು ಅವಿಧೇಯರಲ್ಲ, ಇನ್ನು ನಾವು ಲೋಕದವರಲ್ಲ, ಲೋಕದಾಚಾರಗಳನ್ನು ಅನುಸರಿಸುವವರು ನಾವಲ್ಲ. ಸತ್ತವರಾಗಿದ್ದೆವು ಒನ್ಸ್ ಅಪಾನ್ ಎ ಟೈಮ್. ಸತ್ತವರಾಗಿದ್ದೆವು ವಾಕ್ಯ ತಿಳಿಯದೇ ಇದ್ದಾಗ, ದೇವರ ಮಾತುಗಳು ಅರಿಯದೇ ಇದ್ದಾಗ. ಅಂತವರಾಗಿರುವಂತ ನಮ್ಮನ್ನು ಏನ್ ಮಾಡಿದ್ದಾರೆ ಎನ್ನುವಂಥದ್ದನ್ನ 2ನೇ ಭಾಗದಲ್ಲಿ ನಾವು ನೋಡ್ತೇವೆ. 4ನೇ ವಚನ. ಆದರೆ ನಾವೆಲ್ಲರೂ ಸತ್ತವರಾಗಿದ್ದೆವು, ಅವಿಧೇಯರಾಗಿದ್ದೆವು, ಲೋಕದ ಆಚಾರಗಳನ್ನು ಅನುಸರಿಸುವವರಾಗಿದ್ದೆವು. ಆದರೆ ಬಟ್ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್ ಹಿಯರ್. ಏನೋ ನಡೆದಿದೆ. ಏನ್ ನಡೆದಿದೆ? ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಆದರೆ ಒಬ್ಬರು ಎಂಟ್ರಿ ಕೊಡ್ತಿದ್ದಾರೆ, ಒಬ್ಬರು ಮುಂದೆ ಬರ್ತಿದ್ದಾರೆ. ಆತನ ಹೆಸರನ್ನು ಹೇಳುವುದಕ್ಕಿಂತ ಮೊದಲು ಆತನ ಕ್ಯಾರೆಕ್ಟರ್ನ ಹೇಳ್ತಿದ್ದಾರೆ ಪೌಲನು. ಏನಂತೆ? ಆದರೆ ಕರುಣಾನಿಧಿಯಾಗಿರುವ ದೇವರು, ಕರುಣೆಯಲ್ಲಿ ಐಶ್ವರ್ಯವಂತನಾದಂತ ದೇವರು, ಕರುಣಾನಿಧಿ. ಆ ದೇವರು ಏನ್ ಮಾಡ್ತಿದ್ದಾರೆ? ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು. ಈ ಪ್ರೀತಿ ವರ್ಣಿಸಲಿಕ್ಕಾಗದಂತ ಪ್ರೀತಿ, ಅಳತೆ ಮಾಡ್ಲಿಕ್ಕಾಗದೇ ಇರುವಂತ ಪ್ರೀತಿ, ವಿವರಿಸುವುದಕ್ಕಾಗದೇ ಇರುವಂತ ಪ್ರೀತಿ. ಮಹಾಪ್ರೀತಿ. ಹೌ ಕ್ಯಾನ್ ಯು ಡಿಸ್ಕ್ರೈಬ್ ಇಟ್? ಹೇಗೆ ಅದನ್ನ ವಿವರಿಸಲಿಕ್ಕೆ ಆಗತ್ತೆ ಅಂದರೆ, ನಮ್ಮೆಲ್ಲರಿಗೂ ಗೊತ್ತಿರುವಂತ ಮಾತು, 3ನೇ ಅಧ್ಯಾಯ 16ನೇ ವಚನ, ಯೋಹಾನನ ಬರೆದ ಸುವಾರ್ತೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಹೇಗೆ ಕೊಟ್ಟನು? ನಿನ್ನನ್ನು ನನ್ನನ್ನು ರಕ್ಷಿಸಬೇಕೆಂಬುದಾಗಿ ತನ್ನ ಮಗನನ್ನೇ ಸಜೀವ ಯಜ್ಞವಾಗಿ ಅರ್ಪಿಸುವ ಮಟ್ಟಿಗೆ ನಮ್ಮನ್ನು ಆತನನ್ನು ನಮಗೋಸ್ಕರವಾಗಿ ಕೊಟ್ಟನು. ಸಜೀವ ಯಜ್ಞವಾಗಿ. ಅದೇ ಮಹಾಪ್ರೀತಿ. ಇನ್ನು ಹೇಳಬೇಕಾ? ಆತನನ್ನು ಸಮರ್ಪಿಸುವ ಸಮಯಕ್ಕೆ, ಆತನನ್ನು ನಮಗೆ ಬಲಿಯಾಗಿ ಕೊಡುವ ಸಮಯಕ್ಕೆ ನಾವು ಪರಿಶುದ್ಧರಲ್ಲ, ನಾವಿನ್ನು ಪಾಪಿಗಳೇ. 5ನೇ ಅಧ್ಯಾಯ 8ನೇ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ದೇವರು ನಮ್ಮ ಮೇಲಿಟ್ಟಿರುವಂತ ಪ್ರೀತಿಯನ್ನು ಎನ್ಶೋರ್ ಮಾಡಿದ್ದಾರೆ, ತೋರಿಸಿದ್ದಾರೆ, ಕನ್ಫರ್ಮ್ ಮಾಡಿದ್ದಾರೆ. ಹೇಗೆ ಅಂತಂದ್ರೆ, ಕ್ರಿಸ್ತನನ್ನು ಕೊಡುವುದರ ಮೂಲಕವಾಗಿ ಅಲ್ಲ. ನೆನಪಿಟ್ಕೊಳ್ಳಿ, ಯೇಸು ಕ್ರಿಸ್ತನನ್ನು ನಮಗೋಸ್ಕರವಾಗಿ ಬಲಿಯಾಗಿ ಕೊಡುವುದರ ಮೂಲಕವಾಗಿ ಅಲ್ಲ, ನಾವಿನ್ನು ಪಾಪಿಗಳಾಗಿದ್ದಾಗ ಆತನ ಮಗನಾದಂತ ಕ್ರಿಸ್ತನನ್ನು ನಮಗೋಸ್ಕರ ಕೊಟ್ಟಿರುವುದರಲ್ಲಿ. ವಿ ವರ್ ಸ್ಟಿಲ್ ಸಿನ್ನರ್ಸ್. ನಾವಿನ್ನು ಪಾಪಿಗಳು, ನಾವಿನ್ನು ಅರಿಯದವರು, ನಾವಿನ್ನು ದ್ರೋಹಿಗಳು, ನಾವಿನ್ನು ವಾಕ್ಯವನ್ನು ಕೇಳಿದರೂ ಕೂಡ ಬೆನ್ನು ತೋರಿಸುವಂತವರು, ಅವಿಧೇಯರು. ಇಂಥವರಾದಂತ ನಾವಿನ್ನು ಪಾಪದಲ್ಲಿದ್ದಾಗ, ರಕ್ಷಣೆಯನ್ನು ತಿಳಿಯದೆ, ರಕ್ಷಣೆಯ ಶ್ರೇಷ್ಠತೆ ಅರಿಯದೆ, ನಾವಿನ್ನು ದ್ರೋಹ ಮಾಡುವಂತ ಪರಿಸ್ಥಿತಿಗಳಲ್ಲೇ ನಾವಿರುವಾಗ ಪ್ರಿಯರೇ, ದೇರ್ ಇಸ್ ಸಂಬಡಿ ಹೂ ಲವ್ಡ್ ಅಸ್. ನಮ್ಮನ್ನು ಪ್ರೀತಿ ಮಾಡಿದವರೊಬ್ಬರಿದ್ದಾರೆ.
ನಮ್ಮನ್ನು ಆರಿಸಿಕೊಂಡವರೊಬ್ಬರಿದ್ದಾರೆ. ಆ ಪ್ರೀತಿಗೆ ದೇವರು ಹೇಳ್ತಿರುವಂತದ್ದು ಮಹಾ ಪ್ರೀತಿ, ಮಹಾ ಪ್ರೀತಿ. ಆ ಪ್ರೀತಿಯನ್ನು ದೇವರು ನಮ್ಮ ಜೀವನದಲ್ಲಿ ತೋರಿಸಿದರಂತೆ. ಇಲ್ಲಿ ಅನೇಕರಾದಂತ ನಮ್ಮ ಜೀವನಗಳಲ್ಲಿ ಆ ಪ್ರೀತಿಯನ್ನು ಅನುಭವಿಸಿದ್ದೇವೆ ಪ್ರಿಯರೇ. ನೆವರ್ ಎವರ್ ಫರ್ಗೆಟ್ ದಟ್ ಲವ್. ಆ ಪ್ರೀತಿಯನ್ನು ಎಂದಿಗೂ ಮರೆಯಲಿಕ್ಕೆ ಹೋಗ್ಬೇಡಿ ಪ್ರಿಯರೇ. ಆ ಪ್ರೀತಿಯ ಅನುಭವವನ್ನು ಅನುಭವಿಸಿದ ಅನೇಕರು ಆ ಪ್ರೀತಿಯನ್ನು ಮರೆತು ದೇವರಿಂದ ದೂರವಾಗಿರುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಎಸ್, ಗಾಡ್ ಹಸ್ ಲವ್ಡ್ ಯು. ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ದೆನ್ ವಾಟ್ ಹ್ಯಾವ್ ಯು ಡನ್? ಆತನು ಮಹಾ ಪ್ರೀತಿಯನ್ನು ಇಟ್ಟಿದ್ದಾನಂತೆ ಪ್ರಿಯರೇ ನಮ್ಮ ಮೇಲೆ. ದೇವರು ನೋಡಿಕೊಳ್ಳೋಣ ಮತ್ತೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು, ಕರುಣಾನಿಧಿಯಾದಂತ ದೇವರು, ಆತನಿಗೆ ಕರುಣೆ ಇರುವುದರಿಂದ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟಿದ್ದಾರೆ. ಕರುಣೆ ಇಲ್ಲದೆ ಹೋದರೆ ಪ್ರೀತಿ ಬರುವುದಿಲ್ಲ. ಕರುಣೆ ಇರಬೇಕು ಮೊದಲು. ಅಯ್ಯೋ ಅನ್ಸೋದಿದ್ರೇನೆ ತಾನೇ ಪ್ರೀತಿ ಬರೋದು. ಅದೇ ಇಲ್ಲದೆ ಹೋದ್ರೆ ಪ್ರೀತಿ ಎಲ್ಲಿಂದ ಬರುತ್ತೆ? ಮೊದಲು ಕರುಣೆ, ನಂತರ ಪ್ರೀತಿ. ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ವಿ ವೇರ್ ಡೆಡ್. ಅಪರಾಧಗಳ ದೆಸೆಯಿಂದ ನಾವು ಸತ್ತವರಾಗಿದ್ದೇವೆ. ಯೇಸು ಕ್ರಿಸ್ತರವರು ಶಾರೀರಿಕವಾಗಿ ಸತ್ತಂತ ಲಾಜರನ್ನು ಬದುಕಿಸುವುದು ಮಾತ್ರವಲ್ಲದೆ ಅಪರಾಧಗಳ ದೆಸೆಯಿಂದ ಸತ್ತವರಾಗಿರುವಂತ ನಮ್ಮನ್ನು ಕೂಡ ಬದುಕಿಸಿದನು. ಹೇಗೆ ಅಂತಂದ್ರೆ ಆತನ ಕೃಪೆ, ಆತನ ಆತನ ಕರುಣೆಯಿಂದ, ನಂತರ ಬಂದಂತ ಮಹಾ ಪ್ರೀತಿಯಿಂದ ನಮ್ಮನ್ನು ಬದುಕಿಸಿದನು. ಅಪರಾಧಗಳ ದೆಸೆಯಿಂದ ಸತ್ತವರಾಗಿರುವಂತ ನಮ್ಮನ್ನು ಬ್ರಾಕೆಟ್ ಅಲ್ಲಿ ಒಂದು ಹೈಲೈಟ್ ಮಾಡಿ ಹೇಳ್ತಿದ್ದಾರೆ ನೋಡಿ, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಯು ಹ್ಯಾವ್ ಬಿನ್ ಸೇವ್ಡ್ ಜಸ್ಟ್ ಬೈ ಹಿಸ್ ಲವ್. ಆತನ ಪ್ರೀತಿಯಿಂದ, ಆತನ ಕೃಪೆಯಿಂದ. ವಿ ವೇರ್ ಸೇವ್ಡ್ ಬೈ ಹಿಸ್ ಗ್ರೇಸ್. ನಮ್ಮ ಜ್ಞಾನ, ನಮ್ಮ ತಲಾಂತು, ನಮ್ಮ ಅದು ಇದು ನಥಿಂಗ್. ದರ್ ಇಸ್ ನಥಿಂಗ್. ಏನೂ ಅಲ್ಲ. ದೇವರ ಮಹಾ ಕರುಣೆ. ಹಿ ಈಸ್ ವೆರಿ ವೆರಿ ರಿಚ್ ಇನ್ ಮೆರ್ಸಿ. ಆತನ ಕರುಣೆ ಬಹಳ ದೊಡ್ಡದು ಪ್ರಿಯರೇ. ಒಂದು ವೇಳೆ ಆ ದೇವರ ಕರುಣೆನೇ ಇಲ್ಲದೆ ಹೋಗಿದ್ದರೆ ರಕ್ಷಣೆ ಇಲ್ಲ ನಮಗೆ, ಯೇಸು ಕ್ರಿಸ್ತನಿಲ್ಲ ನಮಗೆ, ವಾಕ್ಯವಿಲ್ಲ ನಮಗೆ. ಸತ್ತವರಾಗಿದ್ದೆವು ನಾವು ಪಾಪದಲ್ಲಿ. ಸತ್ತಂತ ಪರಿಸ್ಥಿತಿಗಳಲ್ಲಿದ್ದಂತ ನಮ್ಮನ್ನು ಬದುಕಿಸಿರುವಂತದ್ದು ದೇವರು, ಬದುಕಿಸಿರುವಂತದ್ದು ಯೇಸು ಕ್ರಿಸ್ತರವರ ಮಾತುಗಳು. ಇದು 2ನೇ ಭಾಗ. ಇವಾಗ ನಾವು ನೋಡ್ತಿರುವಂತದ್ದು ಸೆಕೆಂಡ್ ಪಾರ್ಟ್ ಆಫ್ ದಿ ಪ್ಯಾರಾಗ್ರಾಫ್, 2ನೇ ಭಾಗ. ಮುಂದಕ್ಕೆ ಓದಿಕೊಳ್ಳೋಣ 6ನೇ ವಚನದಿಂದ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಳ್ಳಿರಿಸಿದ್ದಾನೆ. ಅಪರಾಧಗಳನ್ನು, ಪಾಪಗಳನ್ನು ಮಾಡಿ ಸತ್ತಂತ ನಮ್ಮನ್ನು ಆಯ್ತು ನಿನಗೆ ರಕ್ಷಣೆ ಕೊಟ್ಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಹಂಗೆ ಕಳಿಸ್ಲಿಲ್ವಂತೆ ಪ್ರಿಯರೇ. ಮುಂದನ ಯುಗಗಳಿಗೆ ತೋರಿಸಬೇಕೆಂದು. ಯು ಹ್ಯಾವ್ ಟು ಬಿ ಎನ್ ಎಕ್ಸಾಂಪಲ್. ನಿನ್ನನ್ನು ಒಂದು ಉದಾಹರಣೆಯಾಗಿರಬೇಕೆಂದು, ಇಡಿಸಬೇಕೆಂದು ಆತನೇನ್ ಮಾಡಿದಾನೆ ಅಂತಾರೆ, ಆತನು ಕೃಪೆಯಿಂದ ರಕ್ಷಿಸದ್ದು ಮಾತ್ರವಲ್ಲದೆ ಆ ಕೃಪೆಯಿಂದ ರಕ್ಷಣೆ ಹೊಂದಿರುವಂತ ನಮ್ಮನ್ನು ಆತನ ಸಿಂಹಾಸನದ ಮೇಲೆ ಕೊಂಡ್ರಿಸಿದ್ದಾನೆ. ವಾಟ್ ಎ ಗ್ಲೋರಿ! ಎಂತ ಮಹಿಮೆ ಇದು! ಎಂತ ದೊಡ್ಡ ಮಹಾ ಕಾರ್ಯವಿದು ಪ್ರಿಯರೇ. ನಿನಗೆ ರಕ್ಷಣೆ ಕೊಡುವುದೇ ಜಾಸ್ತಿ ಅಂತ ಅಂದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ರಕ್ಷಣೆ ಹೊಂದಿ ಸ್ಥಿರವಾಗಿ ಬಲವಾಗಿ ನಿಂತಂತ ನೀನು ನನಗೋಸ್ಕರವಾಗಿ ಬದುಕಿದರೆ ನಿನಗೆ ನನ್ನ ಸಿಂಹಾಸನವನ್ನು ಕೊಡ್ತೇನೆ. ಸಪರೇಟ್ ಆಗಿ ಮಾಡೋದಲ್ಲ, ನನ್ನ ಸಿಂಹಾಸನವನ್ನೇ ನಾನು ನಿನಗೆ ಕೊಡ್ತೇನೆ.
ಸಚ್ ಎ ಗ್ಲೋರಿಯಸ್ ಮೂಮೆಂಟ್. ಇಂತ ಶ್ರೇಷ್ಠವಾದಂತ ಆ ಪರಿಸ್ಥಿತಿ ಪ್ರಿಯರೇ ಅದು. ನಿಜ. ದೇವರು ನಮ್ಮನ್ನು, ಸತ್ತವರಾದಂತ ನಮ್ಮನ್ನು ತಳ್ಳಿಬಿಡಲಿಲ್ಲ. ತನ್ನ ಪ್ರೀತಿಯಿಂದ, ತನ್ನ ಕರುಣೆಯಿಂದ ನಮ್ಮನ್ನು ಆರಿಸಿಕೊಂಡು, ಪ್ರತ್ಯೇಕಿಸಿಕೊಂಡು, ತನಗೋಸ್ಕರವಾಗಿ ನಮ್ಮನ್ನು ನಿಲ್ಲಿಸಿಕೊಂಡಿದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ನಮಗೆ ಗೊತ್ತಲ್ಲ ಬ್ರದರ್, ಈ ಮಾತುಗಳೆಲ್ಲ ಹೇಳಬೇಕಾ ಅಂತಂದ್ರೆ, ಎಸ್, ಹೇಳಬೇಕು. ಗೊತ್ತಿದ್ದರೂ ಕೂಡ ಮರೆತು ಬಿಟ್ಟಿದ್ದೇವೆ ನಾವು. ಆತನ ಕೃಪೆ ನಮ್ಮ ಮೇಲಿದೆ ಎಂದು ಗೊತ್ತಿದ್ದರೂ ಕೂಡ ಅನೇಕ ಬಾರಿ ದಾರಿ ತಪ್ಪಿದವರಾಗಿದ್ದೇವೆ ನಾವು. ಅದಕ್ಕೆ ಈ ಮಾತುಗಳು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಬೇಕು. ನೆನಪಿರಲಿ. ಯು ಶುಡ್ ರಿಮೆಂಬರ್. ನೆನಪಿರಲಿ. ಈ ಮಾತುಗಳು ನೆನಪಿರಲಿ. ಈ ಪರಿಸ್ಥಿತಿ ನೆನಪಿರಲಿ. ಈ ವಚನಗಳು ನೆನಪಿರಲಿ. ದೇವರ ತ್ಯಾಗವು ನೆನಪಿರಲಿ. ಆತನ ಕೃಪೆ ನೆನಪಿರಲಿ. ಆತನ ಪ್ರೀತಿ ನೆನಪಿರಲಿ. ಆತನು ನಮಗೋಸ್ಕರವಾಗಿ ಮಾಡಿದಂತ ಕಾರ್ಯಗಳು ನೆನಪಿರಲಿ. ವೆನ್ ಯು ಸ್ಟಾರ್ಟ್ ಫರ್ಗೆಟಿಂಗ್, ಯು ವಿಲ್ ಬಿ ಇನ್ ಸಚ್ ಎ ಪ್ಯಾಥೆಟಿಕ್ ಸಿಚುವೇಶನ್. ಇನ್ನು ತುಂಬಾ ದೌರ್ಭಾಗ್ಯವಾದಂತ ಪರಿಸ್ಥಿತಿಯಲ್ಲಿ ಇರ್ತೇವೆ ನಾವು. ನೆವರ್ ಎವರ್ ಫರ್ಗೆಟ್. ಆತನು ಮಾಡಿದಂತ ಉಪಕಾರಗಳನ್ನು ಮರೆಯಬಾರದು. ಅದಕ್ಕೆ ದಾವೀದನು ಹೇಳ್ತಾನಲ್ಲ, ಪ್ರೇರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಯಾಕೆ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಯಾಕೆ ಮರೆಯಬಾರದು ಅಂತಂದ್ರೆ, ಮರೆತರೆ ನಾನು ಮೊದಲಿದ್ದಂತ ಪರಿಸ್ಥಿತಿಯನ್ನು ಮರೆತರೆ ದೌರ್ಭಾಗ್ಯನಾಗ್ತೇನೆ. ನಾನು ಮೊದಲಿದ್ದಂತ ಪರಿಸ್ಥಿತಿಯನ್ನು ಮರೆತರೆ ಮೂರ್ಖನಾಗ್ತೇನೆ. ನಾನು ಮೊದಲಿದ್ದಂತ ಪರಿಸ್ಥಿತಿಯನ್ನು ಮರೆತರೆ ಮತ್ತೆ ನಾನು ಸತ್ತೋಗ್ತೇನೆ. ನಾನು ಸಾಯ್ದಿರಬೇಕಂದ್ರೆ ನೆನಪಿಟ್ಕೊಳ್ಬೇಕು ನಾನು. ಐ ಶುಡ್ ರಿಮೆಂಬರ್ ಈಚ್ ಅಂಡ್ ಎವ್ರಿ ಸ್ಟೆಪ್. ಕ್ರೈಸ್ತರೆ, ಮರೆತು ಬಿಟ್ಟಿದ್ದೇವೇನೋ? ರಕ್ಷಣೆಯನ್ನು ಮರೆತು ಬಿಟ್ಟಿದ್ದೇವೇನೋ? ತನ್ನ ಪ್ರಾಣ ತ್ಯಾಗವನ್ನು ಮರೆತು ಬಿಟ್ಟಿದ್ದೇವೇನೋ? ಪ್ಲೀಸ್ ನೋಡ್ಕೊಳ್ಳೋಣ. ಇಲ್ಲ ಜೋಪಾನವಾಗಿ ಎತ್ತಿಟ್ಟಿದ್ದೇವೆ ಅಂತ ಅಂದ್ಕೊಳ್ತೇವೆ. ಇಲ್ಲ, ಒಮ್ಮೆ ಜೋಪಾನವಾಗಿ ಬಚ್ಚಿಟ್ಟಿರುವಂತ ಸ್ಥಳಕ್ಕೆ ಹೋಗಿ ಬಗ್ಗಿ ನೋಡೋಣ. ಜೋಪಾನವಾಗಿದೆಯೋ ಇಲ್ವೋ ಒಂದ್ಸಲ ಚೆಕ್ ಮಾಡೋಣ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ವೆರಿ ನೆಸೆಸರಿ ಟು ಕ್ರಾಸ್ ವೆರಿಫೈ, ಕ್ರಾಸ್ ಚೆಕ್. ಪರಲೋಕದಲ್ಲಿ ಆತನೊಂದಿಗೆ ಕೊಂಡಿರಿಸಿದ 8ನೇ ವಚನ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಏನೋ ಪುಣ್ಯ ಕ್ರಿಯೆಗಳು ಮಾಡಿದ್ದೇವೆ, ಒಳ್ಳೆ ಕೆಲಸಗಳನ್ನ ಮಾಡಿದ್ದೇವೆ, ಅದಕ್ಕೆ ರಕ್ಷಣೆನೋ ಸರ್. ಅದು ಕಂಪ್ಲೀಟ್ ಆಗಿ ದೇವರ ವರವೇ. ಅದರಲ್ಲಿ ಹೆಚ್ಚಿಸಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ, ಯಾರಿಗೂ ಅವಕಾಶವಿಲ್ಲ. ದೇವರ ಮಹಾ ಕರುಣೆಯಿಂದಲೇ ನಾವು ಬದುಕಿದ್ದೇವೆ. ಇಷ್ಟೆಲ್ಲ ಹೇಳಿ, ಮೊದಲನೇ ಭಾಗದಲ್ಲಿ ಸತ್ತವರಾಗಿದ್ದೇವೆ ಅಪರಾಧಗಳ ದೆಸೆಯಿಂದ, ಲೋಕಾಚಾರಗಳಿಂದ, ದುಷ್ಟನ ಕುತಂತ್ರಗಳಿಂದ ಅಂತ ಹೇಳುತ್ತಾ, 2ನೇ ಭಾಗಕ್ಕೆ ಬರೋಷ್ಟರಲ್ಲಿ, ಎಸ್, ನೀವು ಅಂತ ದುಸ್ಥಿತಿಯಲ್ಲಿ ನೀವಿದ್ದಾಗ್ಯೂ ಕೂಡ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನಾನು. ಆರಿಸಿಕೊಂಡದ್ದು ಮಾತ್ರವಲ್ಲದೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ, ಪ್ರೀತಿಯನ್ನು ತೋರಿಸಿದ್ದೇನೆ. ಆ ರಕ್ಷಣೆಯನ್ನು ಕೊಟ್ಟದ್ದು ಮಾತ್ರವಲ್ಲದೆ ನನ್ನ ಸಿಂಹಾಸನದ ಮೇಲೆ ಕೊಂಡಿಸಿದ್ದೇನೆ. ಇದು ನೀವೇನೋ ಒಳ್ಳೆಯವರು, ನೀವೇನೋ ಗ್ರೇಟ್ 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 ಅಂತ ನಾನು ನಿಮ್ಮನ್ನು ಆರಿಸಿಕೊಳ್ಳಲಿಲ್ಲ. ನೀವಿನ್ನು ಅಪರಾಧಿಗಳಾಗಿ, ನೀವಿನ್ನು ಪಾಪದಲ್ಲಿರುವಾಗಲೇ ನಾನು ನನ್ನ ಮಗನನ್ನ ನಿಮಗೋಸ್ಕರ ಕಳಿಸಿದ್ದೇನೆ. ವೆರಿ ಗುಡ್. ಇಲ್ಲಿವರೆಗೂ ಚೆನ್ನಾಗಿದೆ. ಹೌದಾ ದೇವರೇ, ಇಷ್ಟೆಲ್ಲ ನನಗೋಸ್ಕರ ಮಾಡಿದ್ಯಲ್ಲ, ಇಷ್ಟೆಲ್ಲ ನನ್ನನ್ನ ರಕ್ಷಿಸಿದ್ಯಲ್ಲ, ನನ್ನ ಪಾಪಗಳನ್ನ ತೊಳೆದಿದ್ದೀಯ, ನನ್ನನ್ನು ವಾಕ್ಯದಲ್ಲಿ ಸ್ಥಿರಪಡಿಸಿದ್ಯಾ. ದೆನ್ ವಾಟ್ ಈಸ್ ನೆಕ್ಸ್ಟ್? ಈಗೇನು? ನಾನು ಇನ್ನೇನ್ ಮಾಡ್ಬೇಕು ಇವಾಗ? ಎಲ್ಲ ನೀನ್ ಮಾಡಿದ್ಯಾ, ನಾನೇನು ಮಾಡಿಲ್ಲ. ಎಲ್ಲವೂ ನೀನೇ ಮಾಡಿದ್ಯಾ ಸ್ವಾಮಿ. ರಕ್ಷಣೆ ಕೊಟ್ಟಿದ್ಯಾ, ಕ್ರಿಸ್ತನನ್ನ ಕಳಿಸಿದ್ಯಾ, ಪಾಪಗಳನ್ನು ಕ್ಷಮಿಸಿದ್ಯಾ, ತೊಳೆದಿದ್ಯಾ, ನಿನ್ನ ಸಭೆಯಲ್ಲಿ ನಿಲ್ಲಿಸಿದ್ಯಾ, ನಿನ್ನ ಮಾತುಗಳನ್ನ ಕೇಳಿಸ್ತಿದ್ಯಾ. ಎವ್ರಿಥಿಂಗ್ ಯು ಹ್ಯಾವ್ ಡನ್ ಫಾರ್ ಮೀ. ದೆನ್ ವಾಟ್ ಶುಡ್ ಐ ಹ್ಯಾವ್ ಟು ಡೂ? ನಾನೇನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕನ್ನೋದನ್ನ 10ನೇ ವಚನದಲ್ಲಿ ಹೇಳ್ತಿದ್ದಾರೆ. ನಾವು ಆತನ ನಿರ್ಮಾಣ ಅಂತ ಹೇಳುತ್ತಾ, ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಯಾರ ಸೊತ್ತು? ದೇವರ ಸೊತ್ತು.
ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಸತ್ಕಾರ್ಯಗಳು, ಸತ್ಕಾರ್ಯಗಳು, ಏನಿ ಕಾರ್ಯಗಳು, ಏನಿ ಕಾರ್ಯಗಳು, ನಮ್ಮೆಲ್ಲರಿಗೂ ಗೊತ್ತಿರುವಂತ ಕಾರ್ಯಗಳು, ವಾಕ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು. ಯಾವ ವಾಕ್ಯವಾದರೆ ನಮ್ಮನ್ನು ರಕ್ಷಣೆಯ ಮಾರ್ಗಕ್ಕೆ ತಂದು ನಿಲ್ಲಿಸಿತೋ, ಆ ವಾಕ್ಯವು ಯಾವ ಕಾರ್ಯಗಳನ್ನಾದ್ರೆ ಮಾಡ್ಲಿಕ್ಕೆ ಹೇಳುತ್ತದೋ ಆ ಕಾರ್ಯಗಳನ್ನೇ ನಾವು ಮಾಡಬೇಕು. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11-12 ವಚನ. ಯಾಕೆಂದರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶಯಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಆತನು ನಮಗೆ ಬೋಧಿಸುತ್ತದೆ. ದೇವರು ನಮಗೆ ಬೋಧಿಸುತ್ತಿರುವಂತದ್ದು ಏನಂತಂದ್ರೆ, ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು. ಭಕ್ತಿಯಲ್ಲಿ ನಾವು ಬದುಕಬೇಕು, ಸ್ವಸ್ಥ ಚಿತ್ತರಾಗಿ ಬದುಕಬೇಕು. ನಿನ್ನ ಬದುಕು ಸರಿಯಾಗಿರಬೇಕು. ರಕ್ಷಣೆಗೆ ಬಂದಿದ್ದಿ ಅನ್ನುವಂತ ಮಾತ್ರಕ್ಕೆ ಮತ್ತೆ ನಾನು ಹಳೆಯ ಪರಿಸ್ಥಿತಿಗೆ ಹೋಗ್ಬಿಡ್ತೇನೆ, ನನಗೆ ಇಷ್ಟ ಬಂದಂಗ್ ಬದುಕ್ತೇನೆ, ನೋ, ದರ್ ಇಸ್ ನೋ ಆಪ್ಷನ್. ಏನ್ ಹೇಳ್ತಿದ್ದಾರೆ? ನೀನು ಸ್ಥಿರಚಿತ್ತದಿಂದ ಭಕ್ತಿಯಲ್ಲಿ ಬದುಕಬೇಕು. ನಿನ್ನ ಬದುಕು ಸರಿ ಇರಬೇಕು. ನನ್ನ ಬದುಕು ಸರಿ ಇರಬೇಕು. ನನ್ನ ಬದುಕು ಸರಿ ಆಗದಂತ ದಿನ, ಸರಿ ಇಲ್ಲದಂತ ದಿನ ದೇವರ ವಾಕ್ಯವು ನನ್ನ ಬಳಿಯಲ್ಲಿದ್ದರೂ ಕೂಡ ಪ್ರಯೋಜನವು ಇರುವುದಿಲ್ಲ. ದಟ್ ಈಸ್ ಯೂಸ್ಲೆಸ್. ಯೂಸ್ಲೆಸ್ ಯಾಕೆಂತಂದ್ರೆ, ದೇವರ ವಾಕ್ಯ ನನ್ನ ಜೀವನದಲ್ಲಿ ಕಾರ್ಯ ಮಾಡಬೇಕು ಅಂತಂದ್ರೆ ಮೊದಲು ನನ್ನಲ್ಲಿ ಭಕ್ತಿ ಇರಬೇಕು. ಅದು ಕ್ರಿಯೆಗಳಲ್ಲಿ ಕಾಣಿಸಬೇಕು. ಕ್ರಿಯೆಗಳಲ್ಲಿ ಕಾಣಿಸಬೇಕು. ಒಂದು ವೇಳೆ ಕಾಣಿಸದೆ ಹೋದರೆ ಆ ಭಕ್ತಿ ವ್ಯರ್ಥ, ಭಕ್ತಿಯೇ ವ್ಯರ್ಥ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ ನೋಡಿಕೊಂಡು ನಮ್ಮೆಲ್ಲರಿಗೂ ಗೊತ್ತು. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಕ್ರಿಯೆಗಳಿರಬೇಕು. ಏನಾ ಕ್ರಿಯೆಗಳು? ಭಕ್ತಿಗೆ ಸಂಬಂಧಪಟ್ಟಂತ ಕ್ರಿಯೆಗಳು, ವಾಕ್ಯಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳು. ಈ ಕ್ರಿಯೆಗಳು ನಮ್ಮಲ್ಲಿದ್ದಾಗ ರಕ್ಷಿಸಿದಂತ ಕ್ರಿಸ್ತನಿಗೆ ನಾವು ವ್ಯಾಲ್ಯೂ ಕೊಟ್ಟ ಹಾಗೆ, ಪ್ರೀತಿಸಿದಂತ ದೇವರನ್ನು ನಾವು ರೆಸ್ಪೆಕ್ಟ್ ಕೊಟ್ಟ ಹಾಗೆ. ಮೊದಲನೇದು ಚೆನ್ನಾಗೆ ನಡೆದಿದೆ. ಮೊದಲನೇ ಪಾರ್ಟ್ ಏನದು? ನಾವೆಲ್ಲರೂ ಸತ್ತಿದ್ವಿ, ಕಂಪ್ಲೀಟ್ ಆಗಿ ಸತ್ತಿದ್ವಿ. 2ನೇ ಪಾರ್ಟ್ ಕೂಡ ತುಂಬಾ ಚೆನ್ನಾಗಿ ನಡೆದಿದೆ. ರಕ್ಷಣೆ, ಮಹಾಪದವಿ, ಶ್ರೇಷ್ಠವಾದಂತ ಭಾಗ್ಯ. ವೆರಿ ಗುಡ್, ವೆರಿ ಗುಡ್, ಸೂಪರ್, ತುಂಬಾ ಚೆನ್ನಾಗಿ ನಡೆದಿದೆ. ನಮ್ಮೆಲ್ಲರನ್ನು ಕೂಡ ದೇವರು ಯೇಸು ಕ್ರಿಸ್ತರ ಮೂಲಕವಾಗಿ ರಕ್ಷಿಸಿದ್ದಾರೆ. ಬಟ್ ಕಮಿಂಗ್ ಟು ದ ಥರ್ಡ್ ಪಾರ್ಟ್, ದರ್ ಇಸ್ ಎ ಲ್ಯಾಕ್. 3ನೇ ಭಾಗಕ್ಕೆ ಬರೋಷ್ಟರಲ್ಲಿ ಇಷ್ಟೆಲ್ಲ ಚೆನ್ನಾಗಿ ನಡೆದಿದೆ, ಬಟ್ ಭಕ್ತಿಯಲ್ಲಿ ನಡ್ಕೊಳ್ಳುವುದರ ವಿಷಯದಲ್ಲಿ ಮಾತ್ರ ನಾವೆಲ್ಲೋ ಹಿಂಜರಿತಿದ್ದೇವೆ. ಯಾಕೆಂತಂದ್ರೆ ಮೊದಲು ನಾವು ಸತ್ತವರಾಗಿದ್ದಾಗ ಪ್ರೀತಿಸಿ, ರಕ್ಷಿಸಿ, ಸರಿ ಮಾಡಿರುವಂತದ್ದು ದೇವರ ಪಾರ್ಟ್ ಆಗಿರೋದ್ರಿಂದ ದೇವರು ತನ್ನ ಪಾರ್ಟ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಮಾಡ್ಬಿಟ್ಟಿದ್ದಾರೆ. ತನ್ನ ಕೆಲಸ ಏನಿದೆ ಅದು ದೇವರು ಸಂಪೂರ್ಣವಾಗಿ ನೆರವೇರಿಸಿದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಅಸ್, ಯಾವಾಗಾದ್ರೆ ನಮ್ಮ ಬಳಿಗೆ ಬಂದ್ಬಿಡುತ್ತಲ್ಲ ಪ್ರೇಯರೆ, ಆಗ ನಾವೇ ಎಡವಟ್ಟು ಮಾಡಬಿಡ್ತೇವೆ. ರಕ್ಷಣೆ ಹೊಂದಲಿಕ್ಕೆ ಕೆಲಸ ಮಾಡಬಾರದು, ರಕ್ಷಣೆ ಹೊಂದಿರೋದ್ರಿಂದ ಕೆಲಸ ಮಾಡಬೇಕು. ತುಂಬಾ ಜನ ಹೇಳ್ತಾರೆ, ನಾನು ರಕ್ಷಣೆ ಹೊಂದಲಿಕ್ಕೆ ನಾನು ಆ ಸೇವೆ ಈ ಸೇವೆ ಮಾಡ್ತೇನೆ, ಹಂಗ್ ಮಾಡ್ತೇನೆ, ಹಿಂಗ್ ಮಾಡ್ತೇನೆ. ನೋ ಸರ್, ಯು ಹ್ಯಾವ್ ಬಿನ್ ಸೇವ್ಡ್ ವಿತೌಟ್ ಎನಿ ಹಾರ್ಡ್ ವರ್ಕ್. ಯಾವ ಕಷ್ಟ ಇಲ್ಲದೆ ನೀನು ರಕ್ಷಿಸಲ್ಪಟ್ಟಿದೀಯಾ? ಯಾವ ಶ್ರಮೆ ಇಲ್ಲದೆ ನಿನಗೆ ರಕ್ಷಣೆ ಕೊಟ್ಬಿಟ್ಟಿದ್ದಾರೆ ದೇವರು. ಮತ್ ಇವಾಗ ಏನ್ ಮಾಡ್ಬೇಕು? ರಕ್ಷಿಸಲ್ಪಟ್ಟಿರೋದ್ರಿಂದ ನೀನ್ ಕೆಲಸ ಮಾಡ್ಬೇಕು. ರಕ್ಷಣೆಗೋಸ್ಕರ ಅಲ್ಲ, ರಕ್ಷಿಸಲ್ಪಟ್ಟಿರೋದ್ರಿಂದ ನೀನ್ ಕೆಲಸ ಮಾಡ್ಬೇಕು. ಮಾಡ್ತಿದ್ದೇವ ಪ್ರೇರೆ ನಾವು?
ಭಕ್ತಿಯಲ್ಲಿರಲಿಕ್ಕೆ ಏನ್ ಕೆಲಸ ಮಾಡ್ತಿದ್ದೇವೆ? ರಕ್ಷಿಸಲ್ಪಟ್ಟಿರೋದನ್ನ ಏನ್ ಮಾಡ್ತಿದ್ದೇವೆ ನಾವು? ಲೆಟ್ಸ್ ಕಂಪೇರ್ ಅವರ್ ಲೈಫ್ಸ್. ನಮ್ಮ ಬದುಕುಗಳನ್ನು ಒಮ್ಮೆ ಆ ಹೋಲಿಸಿಕೊಂಡು ನೋಡಿಕೊಳ್ಳೋಣ. ಭಕ್ತಿಯಲ್ಲಿ ಎಷ್ಟು ಮಾತ್ರ ಭಕ್ತಿಯಲ್ಲಿ ಎಷ್ಟು ಮಾತ್ರಕ್ಕಿದ್ದೇವೆ? ಆತನ ಭಕ್ತಿಯಲ್ಲಿ ನಿಲ್ಲಲಿಕ್ಕೋಸ್ಕರ ನಾವೆಷ್ಟು ಮಾತ್ರಕ್ಕಿದ್ದೇವೆ? ಯಾಕೆಂದ್ರೆ ಪ್ರಿಯರೇ, ಆತನ ಮಾತುಗಳಲ್ಲಿ, ಆತನ ಸೇವೆಯಲ್ಲಿ, ಆತನ ಕೆಲಸಗಳಲ್ಲಿ ಇರುವಂತದ್ದು ಬಹಳ 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 ಪ್ರಾಮುಖ್ಯ. ಅದಕ್ಕೆ ಹೇಳ್ತಾರೆ, ರಕ್ಷಣೆ ಹೊಂದಿರುವಂತದ್ದು ದೊಡ್ಡ ವಿಷಯ ಅಲ್ಲ ಪ್ರಿಯರೇ, ರಕ್ಷಣೆಯಲ್ಲಿ ಕೊನೆಯವರೆಗಿರುವಂತದ್ದು ದೊಡ್ಡ ವಿಷಯ. ನಿನ್ನನ್ನು ನನ್ನನ್ನು ಕೆಂಡ ಅಂತ ನಾವು ಅಂದುಕೊಂಡರೆ, ಆ ಕೆಂಡ ಒಬ್ಬಂಟಿಯಾಗಿದ್ದರೆ ಪ್ರಯೋಜನವಿರೋದಿಲ್ಲ, ಫೈರ್ ಇರೋದಿಲ್ಲ ಅದರಲ್ಲಿ. ಕೆಂಡ ಯಾವಾಗ್ಲೂ ಕೂಡ ಬೆಂಕಿ ಎಲ್ಲಿರುತ್ತೋ ಅದರ ಜೊತೆಗಿರಬೇಕು. ಯಾರ ಬಳಿ ಬೆಂಕಿ ಇರುತ್ತೋ, ಯಾರ ಬಳಿಯಲ್ಲಿ ಕಿಚ್ಚು ಸಿಗುತ್ತೋ, ಆ ಕಿಚ್ಚಿರುವಂತವರ ಜೊತೆಗೆ ಇರಬೇಕು. ವೆನ್ ಯು ಸೇ ನೋ, ನಾನೊಬ್ಬರೇ ಇರ್ತೇನೆ ಅಂತಂದ್ರೆ, ದೆನ್ ಯು ಆರ್ ನಾಟ್ ಎ ಕ್ರಿಸ್ಟಿಯನ್. ನೀನು ಕ್ರೈಸ್ತನೇ ಅಲ್ಲ. ಕ್ರೈಸ್ತನೆಂಬಂತ ಆ ಆ ಕ್ವಾಲಿಟೀಸ್, ಆ ಒಂದು ಪದವಿಗೆ ಯೇಸು ಕ್ರಿಸ್ತರವರು ಎಲ್ಲೂ ಕೂಡ ನೀನು ಸಪರೇಟ್ ಆಗಿರು ಎಂಬುದಾಗಿ ಸಪರೇಟ್ ಎಲ್ಲೂ ಕೊಟ್ಟಿಲ್ಲ. ನೀನಿರ್ಬೇಕು, ಜೊತೆಗಿರ್ಬೇಕು, ಜೊತೆಗೆ ಪ್ರಯಾಣ ಮಾಡಬೇಕು, ಸಭೆ ಜೊತೆಗಿರಬೇಕು, ಸಹವಾಸದಲ್ಲಿರಬೇಕು. ಇವೆಲ್ಲ ಫೆಲೋಶಿಪ್ ಬೇಕೇ ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಹಾಗಾಗಿ ಪ್ರಿಯ ಕ್ರೈಸ್ತರೇ, ಸತ್ತವರಾದಂತ ನಮ್ಮನ್ನು ಪ್ರೀತಿಯಿಂದ ಕರುಣಿಸಿ ತನ್ನನ್ನು ತನ್ನ ತನ್ನ ತನ್ನನ್ನು ನೋಡೋರನ್ನಾಗಿ ಮಾಡುತ್ತಾ ರಕ್ಷಣೆಯನ್ನು ಕೊಟ್ಟು ತನ್ನ ಸೇವೆಗೋಸ್ಕರವಾಗಿ ನಮ್ಮನ್ನು ಪ್ರತ್ಯೇಕಿಸಿಕೊಂಡಿದ್ದಾರೆ. ನೌ ವಿ ಆರ್ ಇನ್ ಸಾಲ್ವೇಷನ್, ನೌ ವಿ ಆರ್ ಇನ್ ಗುಡ್ ಪೊಸಿಷನ್. ಈಗ ನಾವೆಲ್ಲರೂ ರಕ್ಷಿಸಲ್ಪಟ್ಟಿದ್ದೇವೆ. ಮಾಡಬೇಕಾಗಿರುವಂತದ್ದು ಒಂದೇ ಒಂದು ಕೆಲಸ, ರಕ್ಷಿಸಲ್ಪಟ್ಟವರಿಗೆ ತಕ್ಕಂತೆ ನಡೆದುಕೊಳ್ಳುವಂಥದ್ದು. ಅದೇ ಸತ್ಕಾರ್ಯಗಳು. ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಹಿಂಜರಿಯದೆ ದೇವರ ಕೃಪಾವರಗಳನ್ನು ಅನುಭವಿಸುತ್ತಾ ಆತನ ಕೃಪಾತಿಶಯದಲ್ಲಿ ಇದ್ದು ಅನೇಕರಿಗೆ ಆತನ ಮಾತುಗಳನ್ನು ತಿಳಿಸುತ್ತಾ ನಾವು ಆತನ ಮಾರ್ಗದಲ್ಲಿ ಇದ್ದು ದೇವರಿಗೋಸ್ಕರ ಜೀವಿಸೋಣ. ಅನೇಕರನ್ನು ಮುಂದಕ್ಕೆ ದೇವರಿಗೋಸ್ಕರ ನಡೆಸು. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ದೇವರೇ, ಹೌದು ಕರ್ತನೆ, ನಮ್ಮೆಲ್ಲರನ್ನು ನಾವು ಬೇಕೆಂಬುದಾಗೇ ನಮ್ಮನ್ನು ನೀವು ಆರಿಸಿಕೊಂಡಿದ್ದೀರಾ. ನಾವೆಲ್ಲರೂ ದ್ರೋಹಿಗಳು, ಪಾಪ ಮಾಡಿದಂತ ಪರಿಸ್ಥಿತಿಯಲ್ಲಿ ಮರಣವಾಗಿರುವಾಗ ಕರ್ತನೆ ಬದುಕಿಸಿರುವಂತದ್ದು ನಿಮ್ಮ ವಾಕ್ಯ, ಜೀವವನ್ನು ಕೊಟ್ಟದ್ದು ನಿಮ್ಮ ಮಾತುಗಳು. ಜೀವಿಸುತ್ತಿರುವಂತ ನಾವು, ಬದುಕುತ್ತಿರುವಂತ ನಾವು ನಿಮ್ಮ ಪ್ರೀತಿಯನ್ನು ನೆನಪು ಮಾಡಿಕೊಂಡು, ಅರ್ಥ ಮಾಡಿಕೊಂಡು ಬದುಕುವವರಿಗೆ ತಕ್ಕಂತೆ ಸತ್ಕಾರ್ಯಗಳನ್ನು ಮಾಡಲು ನಮಗೆ ಸಹಾಯ ಮಾಡಿ. ದೇವರೇ, ಬಲಹೀನವಾದಂತ ಪರಿಸ್ಥಿತಿಯಲ್ಲಿ ನಮ್ಮನ್ನು ಬಲಪಡಿಸಿ, ಈ ಮಾತುಗಳು ನಮ್ಮೆಲ್ಲರಿಗೂ ಗೊತ್ತಿರುವಂತ ಮಾತುಗಳಾಗಿದ್ದಾಗ್ಯೂ ಕರ್ತನೆ, ಇನ್ನೂ ನಮ್ಮಲ್ಲಿ ಕ್ರಿಯೆಗಳ ವಿಷಯದಲ್ಲಿ ಕೊರತೆ ಇದೆ, ಕಡಿಮೆ ಇದೆ. ನಮ್ಮನ್ನು ರಕ್ಷಿಸಿ ಕಾಪಾಡಿ ನಿಮ್ಮ ಕೃಪಾಹಸ್ತದಿಂದ ನಮ್ಮೆಲ್ಲರನ್ನು ಒಂದು ಮಾಡಿ ನಿಮ್ಮ ವಾಕ್ಯದಲ್ಲಿ ನಮ್ಮನ್ನು ಸ್ಥಿರಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಮಾಡಿದ ಎಲ್ಲಾ ರೀತಿಯಾದಂತ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕರ್ತನೆ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾಕಾಲ ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆ.